ಹಾಯ್ ಹೆಲೋ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಹಾಗೆ ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ. ನಾವು ಕೃಷ್ಣ ಜನ್ಮಾಷ್ಟಮಿನ ಆಚರಿಸಿದ್ವಿ. ಹಾಗೆಯೇ ಅದರ ಸಿಂಪಲ್ಲಾಗಿ ಲಾಗ್ ಕೂಡ ಮಾಡ್ಕೊಂಡ್ವಿ. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ವೆಲ್ಕಮ್ ಟು ಮೈ ಚಾನಲ್. ನಾವು ಮಧ್ಯಾಹ್ನನೇ ಸ್ಟಾರ್ಟ್ ಮಾಡ್ಕೊಂಡ್ವಿ, ಅಂದರೆ ಹಿಂದಿನ ದಿನವೇ ಸ್ಟಾರ್ಟ್ ಮಾಡ್ಕೊಂಡ್ವಿ ಕೃಷ್ಣ ಜನ್ಮಾಷ್ಟಮಿನ. ಹಾಗೆ ನಾವು ಕೂಡ ಸಿಂಪಲ್ಲಾಗಿ ಚೌಟ್ರಿಲಿ ಏನೇನು ವ್ಯವಸ್ಥೆ ಆಗಿದೆ ಅಂತ ಹೇಳಿ ನೋಡ್ಕೊಂಡು ಬರೋಣ ಅಂತ ಹೇಳಿ ನಾನು ನನ್ನ ಮಗ ಇಬ್ಬರು ಹೋದ್ವಿ. ತುಂಬಾ ಮಳೆ ಇತ್ತು. ಈ ಮಳೆಯಲ್ಲಿ ಯಾರೂ ಬರಲ್ಲ ಅಂತ ಅಂದ್ಕೊಂಡಿದ್ವಿ. ಬಟ್ ಇವತ್ತು ಸ್ವಾತಂತ್ರ್ಯ ದಿನಾಚರಣೆ ಕೂಡ ಆಗಿರೋದ್ರಿಂದ ಜನ ಎಲ್ಲ ಮುಗಿಸ್ಕೊಂಡು ಮಕ್ಕಳೆಲ್ಲ ಇಲ್ಲಿ ಕಾಂಪಿಟೇಷನ್ಗೆಲ್ಲ ಬರ್ತಾರೆ ಅಂತ ಹೇಳಿಬಿಟ್ಟು ನಾನು ಕೂಡ ಚೌಟ್ರಿಗೆ ಹೋದೆ. ಮಾತಾಜಿಗಳೆಲ್ಲ ಇದ್ದರು. ಹಾಗೆಯೇ ಇಲ್ಲಿ ವ್ಯವಸ್ಥೆ ಹೇಗಿದೆ ಪ್ರಸಾದದ ಕೌಂಟ್ರಲ್ಲಿ ಅಂತ ಹೇಳಿಬಿಟ್ಟು ಬಂದ್ವಿ. ವ್ಯವಸ್ಥೆ ಎಲ್ಲ ಹೇಗಿದೆ ಅಂತ ನೋಡ್ಕೊಂಡು ಹೋಗೋಣ ಅಂತ ಹೇಳಿ ಹಾಗೆಯೇ ಇಲ್ಲಿ ಎಲ್ಲ ಪ್ರಿಪ್ರೇಷನ್ ಮಾಡ್ಕೋತಾ ಇದ್ರು ಮಧ್ಯಾಹ್ನದ ಊಟಕ್ಕೆ ಮತ್ತು ಸಂಜೆ ಊಟಕ್ಕೆ ಅಂತ ಹೇಳಿ. ಹಾಗೆ ಬೆಳಗ್ಗೆ ಟಿಫನ್ ಕೂಡ ಇಲ್ಲೇ ಮಾಡಿದರು. ಬೆಳಗ್ಗೆ ಪಲಾವ್ ಮಾಡಿದರು. ಇನ್ನು ಮಧ್ಯಾಹ್ನದ ಊಟಕ್ಕೆ ಅಂತ ಹೇಳಿ ಬಿಸಿಬೇಳೆಬಾತು ಮತ್ತು ಮೊಸರನ್ನ ಹಾಗೆಯೇ ಕೇಸರಿ ಬಾತನ್ನ ಪ್ರಿಪೇರ್ ಮಾಡ್ಕೊಂಡಿದ್ರು. ಸರಿ ಅಂತ ಹೇಳಿ ನಾವು ಕೂಡ ಒಮ್ಮೆ ವಿಸಿಟ್ ಮಾಡಿ ಎಲ್ಲವನ್ನು ನೋಡಿ ಇಲ್ಲಿ ಹಾಲಿನ ಪಾಕೆಟು ಇದು ಸ್ವಲ್ಪ ಎಲ್ಲ ಒಡೆದೋಗ್ಬಿಟ್ಟಿತ್ತು. ಅದೆಲ್ಲ ಸಪ್ರೇಟ್ ಮಾಡಿ ಎಲ್ಲ ಕ್ಲೀನಾಗಿ ರೆಡಿ ಮಾಡ್ಕೋತಾಯಿದ್ರು. ಹಾಗೆಯೇ ಮೊಸರು ಕೂಡ ಎಲ್ಲ ತಯಾರು ಮಾಡ್ಕೊಂಡಿದ್ರು. ಹಾಗೆ ಇಲ್ಲಿ ಕೃಷ್ಣನಿಗೆ ಡೆಕೋರೇಷನ್ಗೆ ಅಂತ ಹೇಳಿ ಫ್ಲವರ್ ಡೆಕೋರೇಷನ್ ಅವರು ಬಂದು ಆಲ್ಮೋಸ್ಟ್ ಎಲ್ಲ ಡೆಕೋರೇಷನ್ ಎಲ್ಲ ಮುಗಿಸಿದ್ರು. ಇನ್ನೇನು ಆವಾಗಲೇ 11:30 ಅಂತ 12:30 ಅಂತ ಮೆನ್ಷನ್ ಮಾಡಿರೋದ್ರಿಂದ ಆಗಲೇ ಹುಡುಗರು ಎಲ್ಲರೂ ಕೂಡ ಬರಲಿಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ರು. ಹಾಗೆ ನಿಮ್ಗೆ ಯಾರಿಗಾದರೂ ಈ ಲಾಗ್ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಇಷ್ಟ ಆದರೆ ಸಬ್ ಕೂಡ ಮಾಡ್ಕೋಬೋದು. ಹಾಗೆ ನಮ್ಮ ಮಾತಾಜಿಗಳು ಕೂಡ ಎಲ್ಲ ತೊಟ್ಲಿನ ಅಲಂಕಾರ ಮಾಡ್ತಾಯಿದ್ರು. ಅಂದರೆ ತೂಗುಯಾಲೆ ಕೃಷ್ಣನಿಗೆ ಅಂತ ಹೇಳಿ ತೂಗುಯಾಲೆನ ರೆಡಿ ಮಾಡ್ತಾಯಿದ್ರು. ಹಾಗೆ ನಮ್ಮ ಹಿರಿಯ ಮಾತಾಜಿಗಳು ಇವರು ಶಶಿಕಲಾ ಮಾತಾಜಿ, ಇವರು ತುಂಬ ಏಜ್ ಆಗಿದ್ರು ಕೂಡ ತುಂಬಾ ರೆಸ್ಪಾನ್ಸಿಬಿಲಿಟಿನ ತಗೊಂಡು ಎಲ್ಲ ಕೆಲಸಗಳನ್ನ ವಹಿಸ್ಕೊಂಡು ತುಂಬ ನೀಟಾಗಿ ಮಾಡಿಕೊಡ್ತಾರೆ. ತುಂಬ ಅವರು ಕೆಲಸದಲ್ಲಿ ಓಡಾಟಗಳು, ಅವರ ಆಸಕ್ತಿನ ನೋಡಬೇಕು. ಅಷ್ಟು ಚೆನ್ನಾಗಿ ಅವರು ಏನೇ ಇದ್ರೂ ಕೂಡ ತುಂಬ ಚೆನ್ನಾಗಿ ಮೇಂಟೈನ್ ಮಾಡ್ಕೊಂಡು ಹೋಗ್ತಾರೆ. ನಾವು ಅವ್ರನ್ನ ಕೇಳಿ ಎಲ್ಲನೂ ಕೂಡ ಕೆಲಸಗಳನ್ನ ಅಲ್ಲಿ ಎಲ್ಲ ಕೆಲಸಗಳನ್ನ ಅವರ ಕೇಳಿ ಮಾಡ್ಕೊಂಡು ಹೋಗ್ಬೋದು. ಅಷ್ಟು ನೀಟಾಗಿ ಬುದ್ಧಿ ಕೂಡ ಹೇಳ್ಕೊಟ್ಟು ಅವರು ಟೀಚರ್ ಆಗಿರೋದ್ರಿಂದ ಅಷ್ಟು ಏಜ್ ಆದರೂ ಕೂಡ ಅವ್ರಿಗೆ ಅವರಲ್ಲಿರೋವಂಥ ಉತ್ಸಾಹ ಅಂತೂ ಕಮ್ಮಿ ಆಗಿಲ್ಲ. ಅಷ್ಟು ಆ್ಯಕ್ಟಿವ್ ಆಗಿದ್ದಾರೆ ಅವರು. ಹೀಗೆ ಕೃಷ್ಣನ ಕೂಡ ರೆಡಿ ಮಾಡ್ತಾಯಿದ್ರು ತೊಟ್ಲಿಗೆ ಅಂತ ಹೇಳಿ. ರಾಧಾರಾಣಿನ ರೆಡಿ ಮಾಡ್ತಾಯಿದ್ರು. ಅವ್ರಿಗೆ ಅಂತ ಹೇಳಿ ಸಪ್ರೇಟಾಗಿ ಒಂದು ಚಿಕ್ಕ ಪುಟಾಣಿ ಸೂಟ್ ಕೇಸು, ಆ ಸೂಟ್ ಕೇಸ್ ಒಳಗಡೆ ರಾಧಾರಾಣಿಗೆ ಮತ್ತು ಕೃಷ್ಣನಿಗೆ ಒಡವೆಗಳನ್ನ ಕೂಡ ಅದರಲ್ಲಿ ಸೇಫಾಗಿ ಇಟ್ಟಿದ್ದಾರೆ. ಅದನ್ನು ಕೂಡ ಚಿಕ್ಕ ಚಿಕ್ಕದು ಐಟಮ್ಸು ಎಲ್ಲ ಕೂಡ ರಿಂಗ್ ಆಗಿರ್ಬೋದು, ಕಾಲ್ಗೆಜ್ಜೆ ಆಗಿರ್ಬೋದು, ಸರಗಳಾಗಿರ್ಬೋದು, ಕೃಷ್ಣನ ಪ್ರತಿಯೊಂದು ಒಡವೆಗಳು ಕೂಡ ಇದೆ. ಹಾಗೆಯೇ ಕೃಷ್ಣನಿಗೆ ಇಂಪಾರ್ಟೆಂಟ್ ಆಗಿರೋ ಕೊಳಲಂತೂ ತುಂಬಾ ಕ್ಯೂಟಾಗಿತ್ತು. ಅದು ಎಲ್ಲ ನೀಟಾಗಿ ಆ ಟ್ರಂಕ್ ಬಾಕ್ಸಲ್ಲಿ ಹಾಕಿ ಇಟ್ಟಿದ್ದಾರೆ. ಯಾರ್ಯಾರಿಗೆ ಯಾವ್ಯಾವುದು ಅಂದರೆ ಈಗ ನಮಗೆ ಹೇಗೆ ಒಂದೊಂದು ಬಾಕ್ಸು ಆ ಥರದಲ್ಲಿ ಇಟ್ಕೋತೀವೋ ಅದೇ ಥರ. ಹಾಗೆ ತೊಟ್ಲನ್ನ ಕೂಡ ರೆಡಿ ಮಾಡಿ ಬಂದ್ವಿ. ಇವಾಗ ಮೇಯ್ನು ಈ ಕೃಷ್ಣನ ಅಲಂಕಾರ ಮಾಡಬೇಕು ಅಂತ ಹೇಳಿಬಿಟ್ಟು ನಾವೆಲ್ಲ ಬಂದ್ವಿ. ಒಡವೆಗಳೆಲ್ಲ ಹಾಕದೆ ಆಗ್ಲೇ ಮಾತಾಜಿಗಳೆಲ್ಲ ಸಪೋರ್ಟ್ ಮಾಡಿದ್ರು. ಆವಾಗ ಎಲ್ಲರೂ ಸೇರಿ ಕೃಷ್ಣನ ಕೂಡ ರೆಡಿ ಮಾಡಿದ್ವಿ. ಅಂತೂ ಇಂದು ಕೃಷ್ಣ ಕೂಡ ರೆಡಿ ಆಗ್ತಿದ್ದಾರೆ. ಇನ್ನೇನು ಎಲ್ಲರೂ ಬರೋ ಟೈಮ್ ಆಯಿತು ಅಂತ ಹೇಳಿ ನಮಗೆ ಸ್ವಲ್ಪ ಟೈಮು ಕಮ್ಮಿನೇ ಇತ್ತು. ಆದರೆ ಬೇಗ ಬೇಗ ರೆಡಿ ಕೂಡ ಮಾಡಬೇಕಾಗಿತ್ತು ಅಂತ ಹೇಳಿಬಿಟ್ಟು ನಾವೇನು ಮಾಡಿದ್ವಿ, ಎಲ್ಲರೂ ಸೇರಿಕೊಂಡು ಕೃಷ್ಣಂಗೆ ಅಲಂಕಾರನ ಮಾಡಿದ್ವಿ. ಹೇಗೆ ಮಾಡಬೇಕು ಅಂತ ಕೂಡ ಗೊತ್ತಾಗ್ತಿಲ್ಲ. ಬಟ್ ಕೃಷ್ಣನೇ ನಮ್ಮಿಂದ ಹೆಂಗೆ ಮಾಡಿಸ್ಕೊಂಡಿದ್ದಾರೆ. ಪರವಾಗಿಲ್ಲ, ಕೃಷ್ಣ ಈ ಸರಿ ನಮಗೂ ಕೂಡ ಅವ್ರಿಗೆ ರೆಡಿ ಮಾಡುವಂಥ ಒಂದು ಚಾನ್ಸ್ನ ಕೊಟ್ಟರು. ಹಾಗೆಯೇ ಪ್ರತಿ ವರ್ಷ ಮಾಡ್ತಿದ್ವಿ. ಬಟ್ ಈ ಕೃಷ್ಣನ ಈ ಸಾರಿನೇ ರೆಡಿ ಮಾಡಿದ್ದು. ಇಷ್ಟು ವರ್ಷದಲ್ಲಿ ತೊಟ್ಲು ರೆಡಿ ಮಾಡೋದು, ಅದಕ್ಕೆ ಅಲಂಕಾರ ಮಾಡೋದೇ ಮಾಡ್ತಿದ್ದೋ. ಬಟ್ ಈ ಸರಿ ಕೃಷ್ಣಂಗೆ ಅಲಂಕಾರ ಮಾಡೋದು ಕೂಡ ಸಿಕ್ತು. ಸರಿ ಅಂತ ಹೇಳಿ ಯಾವುದಾದ್ರೇನು ಕೃಷ್ಣ ಹಂಗೆ ನಮ್ಮಿಂದ ಮಾಡಿಸ್ಕೊಳ್ಳೋಕ್ಕೆ ಕೃಷ್ಣನೇ ಇಷ್ಟಪಟ್ಟಿರಬೇಕಾದ್ರೆ ನಾವು ಇದು ಅಂತ ಅಂದ್ಕೊಂಡು ನಾವೇನು ಮಾಡಿದ್ವಿ, ಕೃಷ್ಣಂಗೆ ಅಲಂಕಾರ ಮಾಡಲಿಕ್ಕೆ ನಿಂತ್ಕೊಂಡ್ವಿ. ಅದೇ ತುಂಬ ಟೈಮ್ ಹಿಡಿದ್ಬಿಡ್ತು ಕೃಷ್ಣಂಗೆ ಅಲಂಕಾರ ಮಾಡೋದು. ಆ ಒಡವೆಗಳೆಲ್ಲ ಹಾಕಬೇಕು, ಅದೆಲ್ಲ ಸೈಡಿಂದ ಎಲ್ಲ ಹಾಕಬೇಕಾಗತ್ತೆ. ಹಾಗಾಗಿ ಸ್ವಲ್ಪ ಲೇಟ್ ಆಯ್ತು ಅಷ್ಟೇ. ಚಿಕ್ಕ ಚಿಕ್ಕ ಒಡವೆಗಳು ಯಾವ್ದು ಹಾಕಬೇಕು, ಯಾವ್ದು ಹಾಕಿದ್ರೆ ಚೆನ್ನಾಗಿ ಕಾಣಿಸುತ್ತೆ ತುಂಬಾ ಇತ್ತು. ಸೂಟ್ ಕೇಸ್ ತುಂಬ ಕೃಷ್ಣಂದೇ ಒಡವೆಗಳಿತ್ತು. ಆದರೆ ಯಾವ್ಯಾವ್ದು ಹಾಕೋದು, ಏನೇನು ಹಾಕೋದು ಬಿಡೋದು ಒಂದೂ ಗೊತ್ತಾಗಲಿಲ್ಲ. ಹಾಗೆಯೇ ಫೈನಲ್ ಲುಕ್ ಕೂಡ ತುಂಬಾ ಚೆನ್ನಾಗಿ ಕಾಣಿಸ್ತಿದ್ರು ಕೃಷ್ಣ. ನನಗಂತೂ ಈ ಥರ ರೆಡಿ ಮಾಡಿದ್ದು ತುಂಬಾ ಇಷ್ಟ ಆಯಿತು. ಎಲ್ಲ ಮಾತಾಜಿಗಳು ಸೇರಿಕೊಂಡು ಅದು ಸರಿ ಆಗುತ್ತಾ, ಇದು ಸರಿ ಆಗುತ್ತಾ, ಈ ಸೊಂಟು ಟಾಪ್ ಸರಿ ಆಗುತ್ತಾ, ಈ ಕಿರೀಟ ಸರಿ ಆಗುತ್ತಾ, ಈ ಬಳೆ ಸೂಟ್ ಆಗುತ್ತಾ, ಈ ಇಯರಿಂಗ್ಸ್ ಓಕೆ ಆಗುತ್ತಾ, ಬರೀ ಇದೇ ಮಾತಾಡಿಕೊಂಡು ನಗಾಡಿಕೊಂಡು
ಅಂತೂ ಇಂತೂ ಕೃಷ್ಣನ ಭರ್ಜರಿಯಾಗಿ ರೆಡಿ ಮಾಡಿಬಿಟ್ವಿ. ಕೃಷ್ಣ ಮಾತ್ರ ಸಖತ್ತಾಗಿ ಕಾಣಿಸ್ತಿದ್ರು. ನಿಜವಾಗ್ಲೂ ನಮಗಂತೂ ಇವತ್ತು ಒಂದು ಕಡೆ ತೊಟ್ಲನ್ನ ಕೂಡ ರೆಡಿ ಮಾಡ್ತಿದ್ರು. ಅದು ಕೂಡ ಅರ್ಧ ಆಗಿಬಿಟ್ಟಿತ್ತು. ಅದನ್ನು ಕೂಡ ಕೆಲವು ಮಾತಾಜಿಗಳು ಅಲ್ಲೂ ರೆಡಿ ಮಾಡ್ತಾಯಿದ್ರು. ನಾವಿಲ್ಲಿ ಕೃಷ್ಣನ ರೆಡಿ ಮಾಡೋಣ ಅಂತೇಳಿ ಕೃಷ್ಣನ ಕಡೆ ಸೇರ್ಕೊಂಡ್ವಿ. ಈಗ ಫೈನಲ್ ಲುಕ್ಕು ಕಿರೀಟನ ಕೂಡ ಹಾಕಿದ್ದಾಯಿತು. ಕೃಷ್ಣನಿಗೆ ನವಿಲಿಲ್ಲದೆ ಇದ್ದರೆ ಆಗುತ್ತಾ, ಹಾಗೆಯೇ ನವಿಲನ್ನ ಕೂಡ ಇಲ್ಲಿ ಒಂದು ನವಿಲನ್ನ ಕಟ್ಬಿಟ್ಟು ಕೃಷ್ಣನಿಗೆ ನವಿಲಿನಿಂದ ಕೂಡ ಅಲಂಕರಣ ಮಾಡಿದ್ವಿ. ನವಿಲು ಸಿಂಪಲ್ಲಾಗಿ ಒಂದೇ ಒಂದು ನವಿಲನ್ನ ಹಾಕಿದ್ರೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿಬಿಟ್ಟು ಕಿರೀಟದ ಮೇಲ್ಗಡೆನೇ ಒಂದು ನವಿಲನ್ನ ತೊಗೊಂಡು ಕಟ್ಟಿದ್ದೀವಿ. ಸಿಂಪಲ್ಲಾಗಿ ಅದು ಕಿರೀಟ ಕೂರ್ತಾ ಇರಲಿಲ್ಲ. ಹಂಗೋ ಇಂತೂ ಸುಮಾರಾಗಿ ಹೆಂಗೆ ಬೇಕು ಸಿಂಪಲ್ಲಾಗಿ ಯಾರೂ ಟಚ್ ಮಾಡದೇ ಇರೋ ಹಾಗೆ ಸಿಂಪಲ್ಲಾಗಿ ಕಟ್ಕೊಂಡ್ವಿ ಕಿರೀಟನ. ಅದಾದಮೇಲೆ ಈ ಥರ ಫೈನಲ್ ಲುಕ್ಕು ಇನ್ನೂ ತುಂಬ ಟೈಮ್ ಹಿಡಿಯುತ್ತೆ ಇದು. ಸೊ ಹಾಗಾಗಿ ಹೆಂಗೋ ಮಾಡಿ ಬೇಗ ಕೃಷ್ಣನಿಗೆ ಕೂಡ ರೆಡಿ ಮಾಡಿದ್ವಿ. ಏಕೆಂದರೆ ಆಲ್ಮೋಸ್ಟ್ ಎಲ್ಲರೂ ಜನಗಳೆಲ್ಲ ಬರೋ ಹೊತ್ತಾಗ್ಬಿಟ್ಟಿತ್ತು. ಆಗಲೇ 12:30 ಅಂತ ಹೇಳಿರೋದ್ರಿಂದ ಜನಗಳು ಆಲ್ರೆಡಿ ಬರ್ತಾಯಿದ್ರು. ಅವ್ರ ಮುಂದೆನೇ ನಾವು ಈ ಥರ ಎಲ್ಲ ಅಲಂಕಾರ ಮಾಡಿದ್ದು ಕೂಡ ಆಯಿತು. ಕೃಷ್ಣಂಗೆ ಅಲಂಕಾರ ಮಾಡೋದು ಇಷ್ಟೊಂದು ಟೈಮ್ ತೊಗೊಳುತ್ತೆ ಅಂತ ನಾನು ಕೂಡ ಅಂದ್ಕೊಂಡಿರಲಿಲ್ಲ. ಆದರೂ ಕೂಡ ತುಂಬಾ ಟೈಮ್ ತೊಗೊಂತು. ಇದಾದಮೇಲೆ ನಾವು ಕೂಡ ಲಡ್ಡು ಕೃಷ್ಣನ ಕೂಡ ರೆಡಿ ಮಾಡಬೇಕಾಗಿತ್ತು. ನಮಗಿವಾಗ 3 ಕಡೆ ಅಲಂಕಾರ ಮಾಡೋದಿತ್ತು. ಇವಾಗ ಒಂದು ಕಡೆ ತೊಟ್ಲಲ್ಲಿ ರಾಧಾರಾಣಿ ಮತ್ತು ಕೃಷ್ಣ, ಇಲ್ಲಿ ಸಿಂಗಲ್ ಕೃಷ್ಣನ ರೆಡಿ ಮಾಡೋದಿತ್ತು. ಹಾಗೆಯೇ ಕೃಷ್ಣನ ಕೂಡ ರೆಡಿ ಮಾಡಿದ್ದಾಗ್ತಾಯಿದೆ. ಎಷ್ಟು ಟೈಮ್ ತೊಗೋತಿದೆ ಗೊತ್ತಾ ಕೃಷ್ಣಗೆ ರೆಡಿ ಮಾಡೋದು. ಆದರೆ ಅಲಂಕಾರ ಪ್ರಿಯ ಕೃಷ್ಣ. ಈ ಕೊಳಲು ಇದೆಲ್ಲ ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು. ನನಗಂತೂ ಈ ಥರ ರೆಡಿ ಮಾಡಿದ್ದು ತುಂಬಾ ಖುಷಿ ಕೊಡ್ತು. ಕೃಷ್ಣಗೆ ನಾವು ಈ ಥರ ರೆಡಿ ಮಾಡ್ಬೋದು ಅಂತ ಅಂದ್ಕೊಂಡಿರಲಿಲ್ಲ. ಒಡವೆಗಳೆಲ್ಲ ಮ್ಯಾಚ್ ಮಾಡಿ ಹಾಕೋದಂತೂ ಎಷ್ಟು ಕಷ್ಟ ಇರುತ್ತೆ ಗೊತ್ತಾ. ಹಾಗೆಯೇ ಲಾಸ್ಟಲ್ಲಿ ಮಲ್ಲಿಗೆ ಹೂ ಕೊಡಿ ಅಂತ ಅಂದೆ. ಮಲ್ಲಿಗೆ ಹೂ ಖಾಲಿಯಾಗಿದೆ ಅಂತ ಹೇಳ್ತಿದ್ರು. ನನಗಿಷ್ಟದಾದ್ರೂ ಪರವಾಗಿಲ್ಲ, ಕೊಳಲಿಗೆ ಹಾಕೋಕ್ಕೆ ಕೊಡಿ ಅಂತ ಅಂದೆ. ಹಾಗೆ ನಮ್ಮ ಕೆಲವರು ಮಾತಾಜಿಗಳು ಹೂವನ್ನ ಮುಡಿಸಿ ಇದು ಮಾಡ್ತಿದ್ರು. ಅದಕ್ಕೆ ಯಾಕೋ ನನಗೆ ಇಷ್ಟ ಆಗಲಿಲ್ಲ ಹೂ ಮುಡಿಸಿದ್ದು. ಆಮೇಲೆ ತೆಗಿತೀನಿ ಪ್ಲೀಸ್ ಅಂತ ರಿಕ್ವೆಸ್ಟ್ ಮಾಡಿಕೊಂಡೆ. ನೀವು ಯಾರೂ ಬೇಜಾರು ಮಾಡ್ಕೋಬೇಡಿ, ಹೂವು ಇಟ್ಟರೆ ಅಷ್ಟು ಲುಕ್ಕಾಗಿ ಕಾಣಿಸ್ತಿಲ್ಲ ಅಂತ ಹೇಳಿಬಿಟ್ಟು ಹೂವನ್ನು ತೆಗೆಸಿದೆ. ಹಾಗೆಯೇ ಫೈನಲ್ ಲುಕ್ಕು ಈ ಥರ ಬಂದಿದೆ ನೋಡಿ. ಎಷ್ಟು ಚೆಂದ ಕಾಣಿಸ್ತಿದ್ದಾರಲ್ಲ ನಮ್ಮ ಕೃಷ್ಣ. ನನಗಂತೂ ತುಂಬ ಖುಷಿ ಆಯಿತು. ಹಾಗೆಯೇ ಅಲ್ಲಿ ಅಲಂಕಾರ ಎಲ್ಲ ಮುಗಿಸಿ ಇವಾಗ ಲಡ್ಡು ಗೋಪಾಲನ ರೆಡಿ ಮಾಡೋಣ ಅಂತ ಹೇಳಿ ಬಂದ್ವಿ. ಇಲ್ಲೂ ಕೂಡ ಎಲ್ಲರೂ ಸೇರಿಕೊಂಡು ಲಡ್ಡು ಗೋಪಾಲ್ಗೂ ಕೂಡ ರೆಡಿನ ಮಾಡ್ತಾಯಿದ್ವಿ. ಇಲ್ಲಿ ತುಳಸಿ ಗಿಡ ಕೂಡ ಇದೆ. ಅದಕ್ಕೂ ಕೂಡ ನಮ್ಮ ಮಾತಾಜಿ ತುಂಬ ನೀಟಾಗಿ ಡ್ರೆಸ್ನ ಸ್ಟಿಚ್ ಮಾಡಿದರು. ಇಲ್ಲಿರೋಂಥ ಎಲ್ಲ ಕೃಷ್ಣನ ಡ್ರೆಸ್ಸಿಗೆ ಆ ಮಾತಾಜಿನೇ ಡ್ರೆಸ್ನ ಸ್ಟಿಚ್ ಮಾಡಿ ತೊಗೊಬಂದಿದ್ರು. ತುಂಬಾ ಚೆನ್ನಾಗಿತ್ತು. ತುಳಸಿ ಗಿಡಕ್ಕಾಗಿರ್ಬೋದು ಎಲ್ಲದಕ್ಕೂ ಕೂಡ ಬಟ್ಟೆನ ಅವರೇ ಸ್ಟಿಚ್ ಮಾಡಿ ತೊಗೊಬಂದರು. ಡ್ರೆಸ್ ಮಾತ್ರ ತುಂಬಾ ಚೆನ್ನಾಗಿ ಸ್ಟಿಚ್ ಮಾಡ್ಕೊಂಡು ಬಂದಿದ್ದರು. ಹಾಗೆಯೇ ನಾವು ಕೂಡ ಇಲ್ಲಿ ಲಡ್ಡು ಕೃಷ್ಣಂಗೂ ಕೂಡ ತುಂಬ ಚೆನ್ನಾಗಿ ರೆಡಿ ಮಾಡೋಣ ಅಂತ ಹೇಳಿ ಮಾಡ್ತಾಯಿದ್ವಿ. ಅಷ್ಟರೊಳಗೆ ಮಕ್ಕಳೆಲ್ಲ ಅಲ್ಲೇ ಸ್ಟೇಜ್ ಮೇಲೆ ಬಂದುಬಿಟ್ರು. ಸರಿ ಅಂತ ಹೇಳಿ ಅವರು ಕೂಡ ಸ್ವಲ್ಪ ಅದು ಇದು ಹೆಲ್ಪ್ ಮಾಡ್ತಾಯಿದ್ರು. ನಾವು ಕೂಡ ಹೆಲ್ಪ್ ಮಾಡ್ತಾರೆ ಅಂತ ಹೇಳಿಬಿಟ್ಟು ಸ್ಟೇಜ್ ಮೇಲೆ ನಿಲ್ಲಿಸ್ಕೊಂಡ್ವಿ. ಹಾಗೆಯೇ ಒಡವೆಗಳೆಲ್ಲ ತುಂಬ ಇದೆ, ಆ ಕಡೆ ಈ ಕಡೆ ಆಗೋಗ್ಬಿಟ್ಟಿತ್ತು. ಹಾಗೆಯೇ ಯಾವ್ದು ಹಾಕ್ಬೇಕು ಯಾವ್ದು ಬಿಡಬೇಕು ಅಂತ ಒಂದು ಗೊತ್ತಾಗ್ತಿರ್ಲಿಲ್ಲ. ಇಲ್ಲಿ ಪ್ರತಿಯೊಂದು ಕೃಷ್ಣ, ರಾಧಾರಾಣಿ ಆಗಿರ್ಬೋದು, ರಾಧಾಕೃಷ್ಣ ಆಗಿರ್ಬೋದು ಎಲ್ಲರಿಗೂ ಕೂಡ ಸಪ್ರೇಟ್ ಜ್ಯುವೆಲರಿನ ಒಂದು ಬಾಕ್ಸಲ್ಲಿ ಹಾಕಿ ಇಟ್ಟಿದ್ದಾರೆ. ನೋಡಿ ನಮ್ಮ ಲಡ್ಡು ಕೃಷ್ಣ ಕೂಡ ಎಷ್ಟು ಚೆಂದ ಕಾಣಿಸ್ತಿದ್ದಾರಲ್ಲ. ಇವ್ರಿಗೂ ಕೂಡ ತುಂಬ ಸಿಂಪಲ್ಲಾಗಿ ತುಂಬ ಆ್ಯಕ್ಟಿವ್ ಆಗಿ ಒಂಥರ ಹೆಂಗೆ ರೆಡಿ ಮಾಡಬೇಕು ಅಂತ ಗೊತ್ತಾಗ್ದಲೆ ಹೆಂಗೆ ಬೇಕು ಹಂಗೆ ಯಾವ್ಯಾವ ಒಡವೆ ಸೂಟ್ ಆಗುತ್ತೆ ಆ ಒಡವೆನ ಹಾಕಿ ರೆಡಿ ಮಾಡ್ತಾಯಿದ್ವಿ. ಹಾಗೆ ನಮ್ಮ ಪ್ರಭುಗಳು ನೋಡಿ ಯಾವ ಸಾಂಗ್ ಹಾಡಬೇಕು, ಯಾವ ಭಜನೆ ಮಾಡಬೇಕು ಇವತ್ತು ಅಂತ ಹೇಳಿ ಅವರು ಕೂಡ ಪ್ರಿಪೇರ್ನ ಮಾಡ್ಕೋತಾಯಿದ್ರು. ನೋಡಿ ಆಗಲೇ ಸ್ಟಾರ್ಟ್ ಮಾಡಿಕೊಂಡ್ರಿ ಇವರು. ಇನ್ನು ಸ್ವಲ್ಪ ಟೈಮಲ್ಲಿ ಸ್ಟಾರ್ಟ್ ಆಗುತ್ತೆ. ಭಜನೆ ಆಗಿರ್ಬೋದು, ಆರತಿ ಆಗಿರ್ಬೋದು, ಪ್ರತಿಯೊಂದು ಕೂಡ ಸ್ಟಾರ್ಟ್ ಆಗುತ್ತೆ. ಅಷ್ಟರೊಳಗೆ ನಾವು ಕೂಡ ಪ್ರಭುಪಾದವ್ರನ್ನ ಕರ್ಕೊಂಡು ಬರೋಣ ಅಂತ ಹೇಳಿ ಹೊರಗಡೆ ಬಂದು ಕಾರೊಳಗಡೆ ಇದ್ದರು. ಅವರನ್ನು ಕೂಡ ಅಲ್ಲಿಂದ
ಹೂವನ್ನು ಮುಡಿಸ್ಕೊಂಡು ಪ್ರಭುಪಾದ ಮತ್ತು ರಾಧಾರಾಣಿನ ಕರ್ಕೊಂಡು ಬರೋಣ ಅಂತ ಹೇಳಿ ಬಂದ್ವಿ. ಅವ್ರಿಗೆ ಸ್ವಾಗತ ಕೋರಲಿಕ್ಕೆ ಅಂತ ಹೇಳಿಬಿಟ್ಟು ನಾವು ಕೂಡ ಅವ್ರ ಜೊತೆ ಮುಂದೆ ಮುಂದೆ ಬಂದ್ವಿ. ಎಲ್ಲ ಆ ಕಡೆ ಬ್ಯುಸಿಯಾಗಿರೋದ್ರಿಂದ ಈ ಕಡೆ ಯಾರೂ ಜಾಸ್ತಿ ಬರಲಿಲ್ಲ. ಹಾಗಾಗಿ ನಾವು 4 ಜನ, ಪುರುಷೋತ್ತಮ ಪ್ರಭು ಆಗಿರ್ಬೋದು, ಚಂದ್ರಶೇಖರ್ ಪ್ರಭು ಆಗಿರ್ಬೋದು, ಅವರು ರಾಧಾರಾಣಿನ ಮತ್ತು ಪ್ರಭುಪಾದರನ್ನ ಕರ್ಕೊಂಡು ಬರ್ತಾ ಇದ್ದಾರೆ. ನಾವು ಕೂಡ ವೆಲ್ಕಮ್ ಮಾಡ್ಕೊಂಡು ಮುಂದೆ ಹೋಗ್ತಾ ಇದ್ದೀವಿ. ಹೀಗೆಲ್ಲ ಇದ್ದಾಗ ಎಷ್ಟು ಚೆಂದ ಅಲ್ವಾ ನೋಡಿ. ಕರ್ಕೊಂಡು ಬಂದರು. ಇವಾಗ ಇವ್ರನ್ನ ಅವರ ಸ್ಥಾನದಲ್ಲಿ ಕೂರಿಸ್ಬೇಕು. ಇವಾಗ ಅವ್ರಿಗೂ ಕೂಡ ಅಲಂಕಾರ ಮಾಡಬೇಕಾಗತ್ತೆ. ಇವಾಗ ಅವರಿಗೆ ಹಾಕಿರೋಂಥ ಹೂವನ್ನು ತೆಗೆದು ಅವರಿಗೆ ಅಲಂಕಾರ ಮಾಡಬೇಕಾಗತ್ತೆ. ಹಾಗೆ ನಮ್ಮ ಪ್ರಿಯಾಂಕಾ ಮಾತಾಜಿ ಆಗಿರ್ಬೋದು, ನಮ್ಮ ಪ್ರಭುಗಳಾಗಿರ್ಬೋದು ಭಜನೆ ಸ್ಟಾರ್ಟ್ ಮಾಡ್ಕೊಬಿಟ್ಟಿದ್ರು. ಏನೋ ಉತ್ಸಾಹ, ಭಜನೆ ಮಾಡಬೇಕಾದ್ರೆ ನಾವಾಗೇ ಇರೋದಿಲ್ಲ, ಭಜನಲ್ಲಿ ಸೇರ್ಕೊಬಿಟ್ರೆ ಸರಿ ಅಂತ ಹೇಳಿ ಬಹುಪಾದರಿಗೆ ನಾವು ಇವಾಗ ಹೂವನ್ನು ಹಾಕಿ ಅವರ ಆಶೀರ್ವಾದನ ಕೂಡ ತಗೋಬೇಕಾಗತ್ತೆ. ನಾವು ಕೂಡ ಎಲ್ಲರೂ ಹೋಗಿ ಸಾಲಾಗಿ ನಿಂತು ಪ್ರಭುಪಾದರ ಆಶೀರ್ವಾದನ ಕೂಡ ತಗೋತಾ ಇದ್ದೀವಿ. ಹಾಗೆಯೇ ಇವ್ರ ಆಶೀರ್ವಾದ ತೊಗೊಂಡಿದ್ದಾದಮೇಲೆ ಅವ್ರಿಗೆ ಇವಾಗ ಒಂದು ಆರತಿನ ಕೂಡ ಮಾಡಬೇಕಾಗತ್ತೆ. ಆ ಆರತಿ ಮತ್ತು ಭಜನ್ ಕೂಡ ಮಾಡಿ ಅದಕ್ಕೋಸ್ಕರನೇ ರೆಡಿ ಮಾಡ್ಕೋತಾಯಿದ್ರು ನಮ್ಮ ಪ್ರಭುಗಳು. ಆರತಿ ಮಾಡಲಿಕ್ಕೆ ಅಂತ ಹೇಳಿ ಸರಿ ಅಂತ ಹೇಳಿ ಇಲ್ಲಿ ಆವಾಗಲೇ ಇಲ್ಲಿ ಭಜನ್ ಕೂಡ ಸ್ಟಾರ್ಟ್ ಮಾಡಿಕೊಂಡ್ರು. ಆಗಲೇ ಅಲಂಕಾರ ಎಲ್ಲ ಮುಗಿಸಿ ಇವಾಗ ಅಭಿಷೇಕಕ್ಕೂ ಕೂಡ ರೆಡಿ ಮಾಡ್ಕೋಬೇಕಾಗುತ್ತೆ. ಸರಿ ಅಂತ ಹೇಳಿಬಿಟ್ಟು ನಾವು ಬೆಳಗ್ಗೆನೇ ಬಂದಿರೋದ್ರಿಂದ ಇಲ್ಲಿ ಇವಾಗ ಇದೊಂದು ಆರತಿ ಆದಮೇಲೆ ಇವ್ರಿಗೆ ಒಂದು ಪೂಜೆನ ಎಲ್ಲರೂ ಆದಮೇಲೆ ಒಂದು ಪೂಜೆನ ಮಾಡ್ತಾರೆ. ಈ ಪೂಜೆ ಮುಗಿದ ನಂತರ ಮತ್ತು ಮಕ್ಕಳದ್ದು ಕಾಂಪಿಟೇಷನ್ ಆಗಿರ್ಬೋದು, ಭರತನಾಟ್ಯ ಆಗಿರ್ಬೋದು, ಅಥವಾ ಕ್ರಿಶ್ಚಿಯನ್ ಡ್ರೆಸ್ ಹಾಕಿರ್ತಾರಲ್ಲ ಅವ್ರದ್ದು ಎಲ್ಲ ಕಾಂಪಿಟೇಷನ್ ಇರ್ಬೋದು, ಪ್ರತಿಯೊಂದು ಕೂಡ ಇವಾಗ ಸ್ಟಾರ್ಟ್ ಆಗುತ್ತೆ. ಅಲ್ಲಿವರೆಗೂ ಕೂಡ ನಾನು ಇವಾಗ ವಿಡಿಯೋನ ಕೂಡ ಇಷ್ಟು ಮಾಡ್ಕೊಂಡಿದ್ದೀನಿ. ಇದಾದಮೇಲೆ ನಾವು ಮಧ್ಯಾಹ್ನ ಊಟ ಮುಗಿಸ್ಕೊಂಡು ಮತ್ತೆ ಮನೆಗೆ ಹೋಗಿ ಮತ್ತೆ ಯೂನಿಫಾರ್ಮ್ ಸ್ಯಾರಿನ ಹಾಕ್ಕೊಂಡು ಬರಬೇಕಾಗಿತ್ತು. ಅಲಂಕಾರ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ. ಅಲ್ಲಿ ಪೂಜೆನ ಕೂಡ ಮುಗಿಸ್ಕೊಂಡು ನಾನು ಇಲ್ಲಿ ಪ್ರಸಾದನ ತೊಗೊಳ್ಳೋಣ ಅಂತ ಬಂದೆ. ಪ್ರಸಾದಕ್ಕೂ ಇಲ್ಲಿ ನಮ್ಮ ಪ್ರಭುಗಳೆಲ್ಲ ತುಂಬ ಚೆನ್ನಾಗಿ ಸರ್ವಿಸ್ನ ಮಾಡ್ತಾಯಿದ್ರು. ಅವರು ಕೂಡ ಇಲ್ಲಿ ಎಲ್ರಿಗೂ ಕೂಡ ಆ ಕೆಲಸ ಈ ಕೆಲಸ ಅಂತ ಏನಿಲ್ಲ, ಎಲ್ಲರೂ ಅವ್ರಿಗೆ ಬೇಕಾದಂಥ ಸರ್ವಿಸ್ನ ತೊಗೊಂಡು ಮಾಡ್ಬೋದು. ನಾವೆಲ್ಲ ಮಾತಾಜಿಗಳು ಅಷ್ಟೇ ಇದರಲ್ಲಿ ಜನ್ಮಾಷ್ಟಮಿ ಬಂದಮೇಲೆ ಎಲ್ಲರೂ ಆ ಕೆಲಸ ಈ ಕೆಲಸ ಅಂತ ಏನು ನೋಡೋಕೆ ಹೋಗಲ್ಲ. ಒಂದು ಕಲೆಕ್ಷನ್ ಆಗಿರ್ಬೋದು, ಸ್ಕೂಲ್ಗಳಿಗೆ ಹೋಗಿ ವಿಸಿಟ್ ಮಾಡೋದಾಗಿರ್ಬೋದು, ಪ್ರತಿಯೊಂದನ್ನು ಕೂಡ ತುಂಬ ನೀಟಾಗಿ ವಹಿಸ್ಕೊಂಡು ಮಾಡ್ತಾರೆ. ಬಟ್ ನಾನು ಈ ವರ್ಷ ಹೋಗೋಕ್ಕಾಗಲಿಲ್ಲ, ನಾನು ಸ್ವಲ್ಪ ಬ್ಯುಸಿ ಆಗಿಬಿಟ್ಟಿದ್ದೆ, ಹಾಗಾಗಿ ನನಗೆ ಹೋಗೋಕ್ಕಾಗಲಿಲ್ಲ. ಹಾಗೆಯೇ ಇಲ್ಲಿ ಬಿಸಿಬೇಳೆ ಬಾತು, ಮೊಸರನ್ನ, ಕೇಸರಿ ಬಾತು ಏನು ಸಖತ್ತಾಗಿತ್ತು ಗೊತ್ತಾ. ಬಿಸಿಬೇಳೆ ಬಾತಂತೂ ನೆಕ್ಸ್ಟ್ ಲೆವೆಲ್ ಅಂತ ಹೇಳ್ಬೋದು. ತುಂಬ ಚೆನ್ನಾಗಿತ್ತು ನೋಡಿ. ನನ್ನ ಮಕ್ಕಳು ಅವ್ರ ಫ್ರೆಂಡ್ಸ್ನೆಲ್ಲ ಕರ್ಕೊಬಂದಿದ್ರು, ಅವರು ಕೂಡ ಊಟನ ಮಾಡ್ತಾಯಿದ್ರು. ಹಾಗೆ ನಮ್ಮ ಮನೆಯವರು ಮತ್ತು ನಮ್ಮ ಕೆಲಸ ಮಾಡ್ತಾರಲ್ಲ ನಮ್ಮ ಕುಮಾರಣ್ಣ ಆಗಿರ್ಬೋದು, ಮತ್ತು ನಮ್ಮ ತಾತ ಆಗಿರ್ಬೋದು, ಮತ್ತು ಫೋಟೋಗ್ರಾಫರ್ ಕೂಡ ಎಲ್ಲ ಜೊತೆಲಿ ಕೂತ್ಕೊಂಡು ಪ್ರಸಾದನ ತಗೋತಾಯಿದ್ರು. ಇವರೆಲ್ಲ ಆದಮೇಲೆ ಎಲ್ಲರೂ ತುಂಬ ಚೆನ್ನಾಗಿ ಪ್ರಸಾದ ಆಗಿರ್ಬೋದು, ಸರ್ವಿಸ್ ಮಾಡೋದಾಗಿರ್ಬೋದು, ಪ್ರತಿಯೊಬ್ಬರು ಯಾವುದೇ ಬೇಜಾರಿಲ್ದೇ ಎಲ್ಲ ಕೆಲಸನ ವಹಿಸ್ಕೊಂಡು ತುಂಬ ನೀಟಾಗಿ ಮಾಡ್ಕೊಂಡು ಹೋಗ್ತೀವಿ ಪ್ರತಿ ವರ್ಷವೂ ಅಷ್ಟೇ. ಹಾಗೆ ನಮ್ಮ ಅಚ್ಯುತ ಪ್ರಭುಗಳನ್ನ ಮಾತಾಡ್ಸ್ಕೊಂಡು ಬರೋಣ ಬನ್ನಿ. ಪ್ರಭು ನಾಚ್ಕೋಬೇಡಿ, ಆರಾಮಾಗಿ ತಗೊಳ್ಳಿ ಪ್ರಸಾದ. ಕ್ಯಾಮ್ರಾ ನಾಚ್ಕೋಬಾರ್ದು, ಆರಾಮಾಗಿ ತಗೊಳ್ಳಿ. ಬೇಕಾ ತಗೋಬರ್ಲ ಪ್ರಭು? ನಿಮಗೆ ಪ್ರಭು ಹಾಗೆ ನಾನು ಕೂಡ ಅವ್ರದ್ದೆಲ್ಲ ಪ್ರಸಾದನ ಕೇಳಿಕೊಂಡು ನಾನು ಕೂಡ ಪ್ರಸಾದನ ಮುಗಿಸ್ಕೊಂಡು ಇಲ್ಲಿ ನಮ್ಮ ಪ್ರಭುಪಾದ ಅವರ ನೋಡಿಕೊಂಡು ಮತ್ತು ಅವ್ರದ್ದು ಇನ್ನೊಂದು ವಿಡಿಯೋ ಮಾಡ್ಕೊಳ್ಳೋಣ ಅಂತ ಹೇಳಿ ವಿಡಿಯೋನ ಕೂಡ ಮಾಡಿಕೊಂಡೆ. ಅವ್ರಿಗೆ ಇವಾಗ ಪೂಜೆ ಕೂಡ ಆಗ್ತಾಯಿತ್ತು. ಈ ಪೂಜೆ ಮುಗಿದ್ಮೇಲೆ ಇನ್ನೇನಿರಲ್ಲ ಇವಾಗ ಮಧ್ಯದಲ್ಲಿ. ಸೊ ಈಗ ಸ್ವಲ್ಪ ಹೊತ್ತು ಗ್ಯಾಪ್ ಇರುತ್ತೆ. ಈ ಗ್ಯಾಪಲ್ಲಿ ನಾವು ಊಟ ಪ್ರಸಾದ ಏನಾದರೂ ಇದ್ದರೆ ತೊಗೊಂಡು ಬಂದು ಮತ್ತೆ ರೆಡಿಯಾಗಿ ಮತ್ತೆ ಇಲ್ಲಿ ಬರಬೇಕಾಗುತ್ತೆ. ನಾನು ಸ್ವಲ್ಪ ಲೇಟಾಗೇ ಬಂದೆ.
ಒಂದು 4:15ಗೇನೋ ಬರಲಿಕ್ಕೆ ಹೇಳಿದರು. ಬಟ್ ನಾನು ಬಂದಿದ್ದು 6 ಗಂಟೆ ಅಥವಾ 6:30 ಆಗಿತ್ತು. ಹಾಗೆಯೇ ಮಧ್ಯದಲ್ಲಿ ಸ್ವಲ್ಪ ಅಲ್ಲಿಂದ ಬರಬೇಕಾದ್ರೆ ಪ್ರಸಾದ ತೊಗೊಂಡಾದಮೇಲೆ ತೇಗು ಎಲ್ಲ ರೆಡಿ ಮಾಡಿದ್ನಲ್ಲ, ಅದನ್ನು ನಾನು ನಮಸ್ಕಾರನೇ ಮಾಡ್ಕೊಂಡಿರಲಿಲ್ಲ. ಸೊ ಹಾಗಾಗಿ ನಾನು ಮತ್ತು ನನ್ನ ಫ್ರೆಂಡ್ಸ್ ಕೂಡ ಇಬ್ಬರು ಸೇರಿ ನಮಸ್ಕಾರನ ಕೂಡ ತೊಗೊಂಡು ಬಂದ್ವಿ. ನಮ್ಮ ಕೃಷ್ಣ ನೋಡ್ತಿದ್ರೆ ಕಣ್ಣೇ ಸಾಕಾಗಲ್ಲ, ಅಷ್ಟು ಚೆಂದ ರೆಡಿಯಾಗಿದ್ದಾರೆ. ನೋಡ್ತಾಯಿದ್ರೆ ನೋಡ್ತಾನೇ ಇರಬೇಕು ಅನಿಸುತ್ತೆ. ಅಲ್ಲೇ ಇದ್ದರೆ ಏನೋ ಒಂಥರ ಪ್ರಶಾಂತತೆ, ಏನೋ ಒಂಥರ ಫೀಲಿಂಗ್ಸ್ ಆಗಿಬಿಡುತ್ತೆ. ಅಷ್ಟು ಚೆಂದ ರೆಡಿಯಾಗಿದ್ದರು ನಮ್ಮ ಕೃಷ್ಣ ಕೂಡ. ಫೈನಲ್ಲು ಈ ಥರ ಡೆಕೋರೇಷನ್ ನೋಡಿದ್ರೆ ನಿಮ್ಗೆ ಏನು ಅನಿಸ್ಬೋದು ಹೇಳಿ, ಅಷ್ಟು ಚೆನ್ನಾಗಿದೆ ಆಯಿತಾ. ಸರಿ, ಅವರು ಭಜನೆ ಕೂಡ ಸ್ಟಾರ್ಟ್ ಮಾಡಿಕೊಂಡಿದ್ರು. ನಾವು ಕೂಡ ನೋಡಿ, ಇವಾಗ ಇದು ಅಭಿಷೇಕಕ್ಕೆ ಮಿರ್ಳಿಗಳಾಗಿರ್ಬೋದು, ಶಂಖ ಆಗಿರ್ಬೋದು, ಪ್ರತಿಯೊಂದೂ ಕೂಡ ರೆಡಿ ಮಾಡಿ ಎಲ್ಲ ಟೇಬಲ್ ಮೇಲೆ ಜೋಡಿಸಿಟ್ಬಿಟ್ಟಾಗಿದೆ. ಇವಾಗ ಫೈನಲ್ ಇವರಿಗೆಲ್ಲ ಅಲಂಕಾರ ಆಗಿರ್ಬೋದು, ಅಲಂಕಾರನೂ ಕೂಡ ಬೆಳಗ್ಗೆಯಿಂದ ಮಾಡಿ ಸಾಕಾಗಿದ್ದಾಗಿದೆ. ಅಲಂಕಾರ ಫುಲ್ ಫಿನಿಶ್ ಕೂಡ ಆಯಿತು. ಎಲ್ಲನೂ ಮುಗಿಸಿ ನಾನು ಕೂಡ ಪ್ರಸಾದ ತಗೊಂಡು ಇನ್ನೇನು ಮನೆಗೆ ಹೋಗಬೇಕು ಅಂತ ಹೇಳಿಬಿಟ್ಟು ನೋಡಿ, ಇವಾಗ ಇಲ್ಲಿ ಇದು ಲಡ್ಡು ಕೃಷ್ಣ, ರಾಧಾಕೃಷ್ಣ ಪ್ರತಿಯೊಬ್ಬರು ನೀಟಾಗಿ ರೆಡಿಯಾಗಿದ್ದಾರೆ. ಇವರೆಲ್ಲ ರೆಡಿ ಆದಮೇಲೆ ನಾವು ಕೂಡ ರೆಡಿ ಆಗಬಾರ್ದಾ, ಸರಿ ಅಂತ ಹೇಳಿಬಿಟ್ಟು ನೋಡಿ ಎಲ್ಲ ಎಷ್ಟು ಚೆನ್ನಾಗಿದೆ ಅಂದರೆ ನನಗಂತೂ ಅಲ್ಲಿಂದ ಹೋಗ್ಲಿಕ್ಕೆ ಮನಸ್ಸೇ ಬರಲ್ಲ. ರಾಧಾರಾಣಿ ನೋಡಿ ಎಷ್ಟು ಕ್ಯೂಟಾಗಿ ರೆಡಿಯಾಗಿದ್ದಾರೆ. ಹಾಗೆ ತುಳಸಿ ಗಿಡಕ್ಕೂ ಕೂಡ ಬಟ್ಟೆನ ನೀಟಾಗಿ ಹೊಲಿದಿದ್ರು, ತುಂಬಾ ಚೆನ್ನಾಗಿ ಕಾಣಿಸ್ತಿದ್ರು ಅವರಂತೂ. ಕೃಷ್ಣನಿಗೆ ತುಳಸಿ ಇಲ್ಲದೆ ಹೋದ್ರೆ ಆಗುತ್ತಾ, ಹಾಗೇ ತುಳಸಿನ ಪಕ್ಕದಲ್ಲಿ ತುಂಬ ಚೆನ್ನಾಗಿ ಬರುತ್ತೆ ತುಳಸಿ ಪ್ರತಿ ವರ್ಷವೂ ಕೂಡ, ಅಷ್ಟೇ ಮುದ್ದಾಗಿ ಕಾಣಿಸುತ್ತೆ ನೋಡಿ. ಇವರೆಲ್ಲ ಭಜನೆ ಕೂಡ ಮಾಡ್ತಾಯಿದ್ರು, ಒಂದೇ ಥರ ಯೂನಿಫಾರ್ಮ್ ಹಾಕೊಬಂದು. ಜನಗಳು ಸ್ವಲ್ಪ ಕಮ್ಮಿ ಇದ್ದಾರೆ. ನಾವೇ ಎಲ್ಲ ರೆಡಿ ಮಾಡಿ, ಇವಾಗ ರೆಡಿ ಮಾಡಿದ್ದಾಗಿದೆ, ಎಲ್ಲ ಫಿನಿಶ್ ಆಯಿತು. ಸರಿ ಅಂತ ಹೇಳಿ ಎಲ್ಲರೂ ಕೂಡ ರೆಡಿಯಾಗೋಣ ಅಂತ ಹೇಳಿದರು. ಹಾಗೆ ನನ್ನ ಫ್ರೆಂಡ್ ಕೂಡ ಉಯ್ಯಾಲೆನ ಸ್ವಲ್ಪ ಟಚ್ ಮಾಡಿ ನಮಸ್ಕಾರನ ಮಾಡ್ಕೋತಾಯಿದ್ರು. ನಾನು ಕೂಡ ರೆಡಿ ಮಾಡಿ ಹೋದವಳು ನಮಸ್ಕಾರ ಹಾಕ್ಕೊಳ್ಳಿಕ್ಕೂ ಕೂಡ ಬಂದಿರಲಿಲ್ಲ. ಹಾಗೆಯೇ ಇವಾಗ ನಾನು ಕೂಡ ನಮಸ್ಕಾರ ಹಾಕ್ಕೊಳ್ಳೋಣ ಅಂತ ಹೇಳಿ ನನ್ನ ಫ್ರೆಂಡ್ದಾದಮೇಲೆ ನಾನು ಕೂಡ ಮಾಡ್ಕೊತಿದ್ದೀನಿ. ತುಂಬ ಚೆನ್ನಾಗಿ ಈ ಥರ ಎಲ್ಲ ಇದ್ದಾಗ ಎಷ್ಟು ಚೆನ್ನಾಗಿರುತ್ತಲ್ವ. ಒಂದೇ ಏನಾದರೂ ಫಂಕ್ಷನ್ ಮಾಡ್ಬೋದು, ಏನೇ ಆಗಿರ್ಬೋದು, ಈ ಥರ ಎಲ್ಲರೂ ಸೇರ್ಕೊಂಡು ಮಾಡಿದಾಗ ಏನೋ ಒಂಥರ ಮನಸ್ಸಿಗೆ ಖುಷಿ ಅನಿಸುತ್ತೆ. ನಮ್ಮ ಕೃಷ್ಣ ಫುಲ್ ಹ್ಯಾಪಿಯಾಗಿದ್ದಾರೆ ಅಂದ್ಕೊಳ್ತೀನಿ. ಹಾಗೆಯೇ ಇದಾದಮೇಲೆ ಮನೆಗೆ ಹೋಗುವಂಥ ಸ್ಥಿತಿ ಕೂಡ ಇರುತ್ತೆ. ಇಲ್ಲಿ ಮುಗಿಸ್ಕೊಂಡು ನಾವು ಮನೆಗೆ ಹೋಗ್ತೀವಿ. ಸರಿ ಅಂತ ಹೇಳಿಬಿಟ್ಟು ನಾನು ಕೂಡ ನಮಸ್ಕಾರ ಮಾಡಿರಲಿಲ್ವಲ್ಲ, ನಮಸ್ಕಾರ ಮಾಡ್ಕೊಳ್ಳೋಣ ಅಂತ ಹೇಳಿ ನಮಸ್ಕಾರ ಕೂಡ ಮಾಡ್ಕೊತಾ ಇದ್ದೀನಿ. ಕೆಲವರು ಇಲ್ಲೇನಾರು ನಾವು ನಿಂತ್ಕೊಂಡಿಲ್ಲ ಅಂದರೆ ಜೋರಾಗಿ ಎಳೆಯೋದು, ಜೋರಾಗೆಲ್ಲ ಅಲ್ಲಾಡಿಸೋದು ಇದೆಲ್ಲ ಮಾಡಿಬಿಡ್ತಾರೆ. ಯಾಕೆಂದರೆ ನಾವಲ್ಲಿ ತುಂಬ ಗ್ರಿಪ್ಪಾಗಿ ಏನೂ ಕಟ್ಟಿರಲಿಲ್ಲ, ಸುಮ್ಮನೆ ಸಿಂಪಲಾಗಿ ಕೂರಿಸಿದ್ವಿ. ಸರಿ ಅಂತ ಹೇಳಿ ಅಲ್ಲಿಂದ ಬಂದು ಫ್ರೆಂಡ್ ಮನೆ ಲಕ್ಷ್ಮೀ ಪೂಜೆನ ಮಾಡಿದ್ರು. ಯಾಕೆಂದರೆ ಮೊದಲನೇ ಶುಕ್ರವಾರ ಮಾಡಿರಲಿಲ್ಲ, 2ನೇ ಶುಕ್ರವಾರ ಮಾಡ್ತಾಯಿದ್ರು. ಹಾಗೆಯೇ ನಾವು ಕೂಡ ಅವ್ರ ಮನೆಗೂ ಕೂಡ ವಿಸಿಟ್ ಮಾಡಿ ನೋಡಿ ಎಷ್ಟು ಕ್ಯೂಟಾಗಿ ರೆಡಿ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಸಿಂಪಲ್ ಆಗಿದ್ರು ತುಂಬ ಸುಂದರವಾಗಿ ರೆಡಿ ಮಾಡಿದರು. ಅದನ್ನು ಮುಗಿಸ್ಕೊಂಡು ನಾವು ಮತ್ತೆ ರೆಡಿಯಾಗಿ ಮತ್ತೆ ಚೌಟ್ರಿಗೆ ಬಂದ್ವಿ. ಇಲ್ಲಿ ನೋಡಿ ಮುದ್ದಾಗಿರೋ ಕೃಷ್ಣ. ಫಸ್ಟು ಪ್ರೈಸ್ ಗೊತ್ತಾ, ಅವರವ್ರ ಅಪ್ಪ ಅಮ್ಮ ತುಂಬಾ ಚೆನ್ನಾಗಿ ಕೃಷ್ಣ ಇನ್ನೂ ಪ್ರೋಗ್ರಾಮ್ ಏನೂ ಸ್ಟಾರ್ಟ್ ಕೂಡ ಆಗಿರಲಿಲ್ಲ. ನಾವು ಕೂಡ ಎಲ್ಲ ಮನೆಗೆ ಹೋಗಿ ಎಲ್ಲ ಮುಗಿಸಿರೆಲ್ಲ ರೆಡಿ ಮಾಡ್ಕೊಂಡು ಬರೋಷ್ಟರೊಳಗೆ ಈ ಕೃಷ್ಣ ಬಂದಿದ್ದರು. ಅಲ್ಲಿರೋರಿಗೆಲ್ಲರೂ ಈ ಕೃಷ್ಣ ಅಂತೂ ತುಂಬ ಅಟ್ರ್ಯಾಕ್ಟಿವ್ ಆಗಿ ಕಾಣಿಸ್ತಿದ್ರು. ನನಗಂತೂ ತುಂಬಾ ಖುಷಿಯಾಯಿತು ಆ ಕೃಷ್ಣನ ನೋಡಿ. ಇಲ್ಲಿ ಡ್ಯಾನ್ಸ್ ಮಾಡ್ತಿದ್ರೆ ಅವರು ಕೂಡ ಅವ್ರದ್ದು ಕಾಂಪಿಟೇಷನ್ ಇರೋದ್ರಿಂದ, ರಾಧಾಕೃಷ್ಣ ಡ್ರೆಸ್ ಫಸ್ಟ್ ಕಾಂಪಿಟೇಷನ್ ಇರೋದ್ರಿಂದ ಅವ್ರಿಗೆ ಡ್ಯಾನ್ಸ್ ಮಾಡೋಕ್ಕೆ ಇಷ್ಟ ಅನಿಸುತ್ತೆ. ಇಲ್ಲಿ ಡ್ಯಾನ್ಸ್ ಮಾಡ್ತಾಯಿದ್ರೆ ಅವರು ಕೂಡ ಬಂದು ಡ್ಯಾನ್ಸ್ನ ಮಾಡ್ತಾಯಿದ್ರು. ನಮಗಂತೂ ಭಜನೆ ಮಾಡೋಕ್ಕೆ ನಮ್ಗೆ ಇಷ್ಟನೇ ಆಗ್ತಿರಲಿಲ್ಲ. ಏಕೆಂದರೆ ಭಜನೆ ಅಂತ ಅಂದರೆ ಅದರಲ್ಲಿ ಮುಳುಗೋದ್ರೆ ಅದರಲ್ಲೇ ಮುಳುಗೋಗ್ಬಿಡ್ತೀವಿ. ಬಟ್ ಇಲ್ಲಿ ಕೃಷ್ಣನ ನೋಡ್ತಾ ಇದ್ದರೆ ನಿಜವಾಗ್ಲೂ ನಮ್ಗೆ ಆ ಪಾಪನ ಎತ್ಕೊಂಡು ಮುದ್ದಾಡಬೇಕು ಅನ್ಸೋದು. ಬಟ್ ಮುದ್ದಾಡೋಕ್ಕೆಲ್ಲ ಹೋಗಲಿಲ್ಲ, ಇನ್ಫೆಕ್ಷನ್ ಆಗುತ್ತೆ, ಆ ಥರ ಆಗುತ್ತೆ ಅಂತ ಹೇಳಿ ಹಾಗೆಯೇ ಪಕ್ಕದಲ್ಲಿ ಸುಮ್ಮನೆ ಕೂರಿಸ್ಕೊಂಡ್ವಿ ಅಷ್ಟೇ. ಸಖತ್ತಾಗಿ ಡ್ಯಾನ್ಸ್ ಮಾಡೋದಾಗಿರ್ಬೋದು ರಾಧಾಕೃಷ್ಣಗೆ, ಇವರಂತೂ ತುಂಬ ಚೆನ್ನಾಗಿ ಎಕ್ಸ್ಪ್ರೆಷನ್ ಎಲ್ಲ ಕೊಟ್ಟು ತುಂಬ ಚೆನ್ನಾಗಿ ಇದಕ್ಕೆ ಅಂತಲೇ ರೆಡಿಯಾಗಿ ಬಂದು ನಮ್ಮ ಪ್ರೋಗ್ರಾಮಲ್ಲಿ
ಭಾಗವಹಿಸ್ತಾರಲ್ಲ, ನಿಜವಾಗ್ಲೂ ನಮಗೆ ತುಂಬ ಖುಷಿಯಾಗುತ್ತೆ. ಪ್ರತಿ ವರ್ಷ ಇಲ್ಲಿ ಹಾಸನಲ್ಲಿರೋ ಕೆಲವೊಂದು ಸ್ಕೂಲ್ಗಳಿಗೋಗಿ ವಿಸಿಟ್ ಮಾಡಿ ಒಂದು ಯಾವುದೇ ಒಂದು ಕಾಂಪಿಟೇಷನ್ ಆಗಿರ್ಬೋದು, ಪ್ರಶ್ನೆಗಳನ್ನ ಕೇಳೋದಾಗಿರ್ಬೋದು, ಅದಕ್ಕೆಲ್ಲ ಫಸ್ಟು ಸೆಕೆಂಡ್ ಅಂತ ಇರುತ್ತೆ. ಇದೆಲ್ಲ ಆದಮೇಲೆ ಪ್ರತಿಯೊಂದು ಸ್ಕೂಲವರು ಕೂಡ ಬರ್ತಾರೆ ಇಲ್ಲಿಗೆ ಬಂದಾಗ ಅವ್ರದ್ದು ಏನೇನು ಕಾಂಪಿಟೇಷನ್ ಇರುತ್ತೆ ಅದನ್ನು ವಹಿಸ್ಕೊತಾರೆ. ತುಂಬ ಚೆನ್ನಾಗಿ ಡ್ಯಾನ್ಸ್ ಕೂಡ ಮಾಡಿದ್ರು ಆಯಿತಾ. ಹಾಗೆಯೇ ಇಲ್ಲಿ ಮುದ್ದಾದ ಕೃಷ್ಣ ಕೂಡ ಬಂದಿದ್ದರು. ಭಜನೆ ಮಾಡ್ತಿದ್ರೆ ನಮಗೆ ಭಜನೆ ಮಾಡೋಕ್ಕೆ ಮನಸ್ಸಾಗ್ತಿರ್ಲಿಲ್ಲ. ಕೃಷ್ಣನ್ನೇ ಪಕ್ಕದಲ್ಲಿ ಕೂರಿಸ್ಕೊಂಡು ಜೊತೆಲೇ ಇಟ್ಕೋಬೇಕು ಅನ್ನೋ ಫೀಲ್ ಆಗ್ತಿತ್ತು. ಹೇಗೆ ನೋಡ್ತಿದ್ದಾನೆ ಗೊತ್ತಾ, ಸ್ವಲ್ಪನೂ ಅಳ್ಳೇ ಇಲ್ಲ. ತುಂಬ ಕ್ಯೂಟಾಗಿ ತುಂಬಾ ಸೇಮ್ ಕೃಷ್ಣನೇ ಬಂದರು ಅಂದ್ಕೊಬಿಟ್ಟೆ. ಅಷ್ಟು ಚೆನ್ನಾಗಿ ರೆಡಿ ಮಾಡಿದರು ಕೃಷ್ಣಂಗೆ ಮಾತ್ರ. ಆ ಪಾಪು ಮಾತ್ರ ಏನು ನಿಜವಾಗ್ಲೂ ಕೂಡ ಅಮೇಝಿಂಗ್ ಅಂತ ಹೇಳ್ಬೋದು. ಅಷ್ಟು ಚೆನ್ನಾಗಿತ್ತು ಪಾಪು. ಹಾಗೆ ನೋಡಿ ನಮ್ಮ ಪ್ರಭುಗಳೆಲ್ಲ ಭಜನೆ ಮಾಡಿಕೊಂಡು ತುಂಬ ಎಂಜಾಯ್ ಮಾಡ್ತಿದ್ದಾರೆ. ಇವತ್ತಂತೂ ಅವರ ಒಂದು ಭಜನೆ ಮಾಡ್ತಾರಲ್ಲ, ಅವ್ರಿಗೆ ಇವತ್ತು ಹಿಡಿದು ನಿಲ್ಸೋಕ್ಕೆ ಆಗೋಲ್ಲ, ಅಷ್ಟು ಚೆನ್ನಾಗಿ ಭಜನೆ ಕೂಡ ಮಾಡ್ತಾರೆ. ಸಿಕ್ಕಾಪಟ್ಟೆ ಎಂಜಾಯ್ ಕೂಡ ಮಾಡ್ತಾರೆ. ಎಂಜಾಯ್ ಮಾಡಿಕೊಂಡು ಖುಷಿಯಿಂದ ಕೃಷ್ಣ ಜನ್ಮಾಷ್ಟಮಿನ ಮಾಡ್ತಾರೆ. ನಿಜವಾಗ್ಲೂ ಕೃಷ್ಣ ಜನ್ಮಾಷ್ಟಮಿ ದಿನ ನಾವು ಒಂದು ಏನಾದರೂ ಭಜನೆ ಕೀರ್ತನೆ ಎಲ್ಲ ಮಾಡಬೇಕಾದ್ರಂತೂ ನಮಗೆ ನಾವೇ ಕಳೆದೋಗ್ಬಿಡ್ತೀವಿ. ಅಷ್ಟು ಚೆನ್ನಾಗಿ ಇವರೆಲ್ಲ ಕಾಂಪಿಟೇಷನ್ಗೆ ಬಂದಿರೋದು, ಜನ್ಮಾಷ್ಟಮಿ ಕಾಂಪಿಟೇಷನ್ಗೆ ಅಂತೇಳಿ ರಾಧಾಕೃಷ್ಣ ಡ್ರೆಸ್ ಎಲ್ಲ ಹಾಕ್ಕೊಂಡು ಬಂದಿದ್ದರು. ಹಾಗೆ ಭರತನಾಟ್ಯ ಕೂಡ ಮಾಡ್ತಾಯಿದ್ರು. ಅದು ಎಲ್ಲ ಮುಗಿದ್ಮೇಲೆ ನೋಡಿ ನಮ್ಮ ಪ್ರಭುಗಳೆಲ್ಲ ಯಾವ ಥರ ರಿಯಾಕ್ಷನ್ ಮಾಡ್ತಾರೆ ಅಂತ. ಇನ್ನೊಬ್ಬರು ಪ್ರಭುಗಳಂತೂ ಎಕ್ಸ್ಟ್ರಾಡಿನರಿ. ಇವ್ರು ನಿಜವಾಗ್ಲೂ ಅವರು ಈ ಥರ ರಿಯಾಕ್ಷನ್ ಮಾಡ್ತಾರೆ ಅಂತ ನಾನು ಎಕ್ಸ್ಪೆಕ್ಟೇ ಮಾಡಲಿಲ್ಲ. ಅಷ್ಟು ಚೆನ್ನಾಗಿ ರಿಯಾಕ್ಷನ್ ಮಾಡಿದ್ರು ಲಾಸ್ಟಿಗೆ. ಸಖತ್ ಖುಷಿ ಆಯಿತು ನನಗೆ ಈ ಮೂಮೆಂಟ್ ಅಂತೂ. ಈ ಮೂಮೆಂಟ್ನ ನಾನು ಯಾವತ್ತೂ ಮರೆಯೋಕ್ಕಾಗಲ್ಲ. ಅಷ್ಟು ಚೆನ್ನಾಗಿತ್ತು ಮೂಮೆಂಟು. ಎಷ್ಟು ಚೆನ್ನಾಗಿ ಕೊಡ್ತಿದ್ದಾರೆ ನೋಡಿ ಎಕ್ಸ್ಪ್ರೆಷನ್ನು. ತುಂಬಾ ಸಿಕ್ಕಾಪಟ್ಟೆ ನಗು ಕೂಡ ಬಂತು. ನಂಗೆ ನಗುನೇ ತಡ್ಕೊಳಕ್ಕಾಗ್ತಿರ್ಲಿಲ್ಲ. ಅಷ್ಟು ಚೆನ್ನಾಗಿ ಭಜನೆಯಲ್ಲಿ ಮುಳುಗೋಗ್ಬಿಟ್ಟಿದ್ರು. ಎಷ್ಟು ಚೆನ್ನಾಗಿ ಭಜನೆ ಮಾಡ್ತಾರೆ ಗೊತ್ತಾ, ಸಿಕ್ಕಾಪಟ್ಟೆ ಚೆನ್ನಾಗಿ ಭಜನೆ ಮಾಡ್ತಾರೆ. ಹೇಳೋ ಹಾಗೆ ಇಲ್ಲ. ಎಷ್ಟು ರಾಗವಾಗಿ ತಾಳ ಆಗಿರ್ಬೋದು, ಪ್ರತಿಯೊಂದನ್ನು ಕೂಡ ತಬಲ ಬಾರಿಸೋದಾಗಿರ್ಬೋದು, ಪ್ರತಿಯೊಂದರಲ್ಲೂ ಕೂಡ ತುಂಬ ಚೆನ್ನಾಗಿ ಅದ್ದೂರಿಯಾಗಿ ಮಾಡ್ತಾರೆ. ಪ್ರತಿ ಶನಿವಾರ ಭಾನುವಾರ ಕೂಡ ಇದೇ ರೀತಿ ಮಹಾಭಾರತ ಕೇಳೋದಾಗಿರ್ಬೋದು, ಭಗವದ್ಗೀತೆ ಪ್ರವಚನ ಆಗಿರ್ಬೋದು ಇರುತ್ತೆ. ಅಲ್ಲೇ ಪ್ರಸಾದ ಕೂಡ ಇರುತ್ತೆ ಸೆಂಟರಲ್ಲಿ. ಹಾಗೆಯೇ ಇದೆಲ್ಲ ಮುಗಿಸ್ಕೊಂಡಿದ್ದಾಗಿದೆ. ಈಗ ನಾವು ಪ್ರಸಾದಕ್ಕೆ ಅಂದರೆ ಅಭಿಷೇಕಕ್ಕೆ ಎಲ್ಲ ಥರದ ಒಂದು 5 ಥರದ ಹಣ್ಣುಗಳನ್ನ ಕಟ್ ಮಾಡಿ ಜ್ಯೂಸ್ ಕೂಡ ಮಾಡ್ಕೊತಾ ಇದ್ದೀವಿ. ಎಲ್ಲವನ್ನು ಕೂಡ ರೆಡಿ ಮಾಡಿಕೊಂಡು ನಾವು ಅಂದರೆ ಅಭಿಷೇಕ ಮಾಡ್ತೀವಿ ಲಾಸ್ಟಲ್ಲಿ. ಊಟ ಪ್ರಸಾದ ಎಲ್ಲ ಮುಗಿದ್ಮೇಲೆ ಅಭಿಷೇಕಕ್ಕೆ ಮಾಡ್ಕೊತೀವಿ. ನೋಡಿ ಇಲ್ಲಿ ಅಭಿಷೇಕಕ್ಕೆ ಅಂತ ಹೇಳಿ ದಾಳಿಂಬೆ ಜ್ಯೂಸು ಮತ್ತು ಅನಾನಸ್ ಆಗಿರ್ಬೋದು, ಮೂಸಂಬಿ ಆಗಿರ್ಬೋದು, ಪ್ರತಿಯೊಂದು ಹಣ್ಣುಗಳ ಜ್ಯೂಸನ್ನ ಕೂಡ ರೆಡಿ ಮಾಡ್ಕೋತೀವಿ. ಹಾಗೆಯೇ ಒಂದು ಇದು ಎಲ್ಲ ಥರದ ಹೂಗಳನ್ನ ಬಿಡಿಯಾಗಿ ಕಟ್ ಮಾಡ್ಕೊಂಡು ಇಟ್ಕೊತೀವಿ. ನೋಡಿ ಇಲ್ಲಿ ಪ್ರತಿಯೊಬ್ಬರು ಬರುವಂಥ ಪ್ರತಿಯೊಬ್ಬರು ಭಕ್ತರ ಕೈಲೂ ಕೂಡ ನಾವು ಅಭಿಷೇಕನ ಮಾಡಿಸ್ತೀವಿ. ಅವರು ಇವರು ಅಂತ ಏನಿಲ್ಲ. ಇಲ್ಲಿ ಎಲ್ಲರೂ ಕೂಡ ಅಭಿಷೇಕನ ಮಾಡ್ಬೋದು. ಆ ಥರ ವ್ಯವಸ್ಥೆನೇ ಕೂಡ ನಾವಿಲ್ಲಿ ಮಾಡಿರ್ತಾರೆ ನಮ್ಮ ಪ್ರಭುಗಳು ಆಗಿರ್ಬೋದು. ಎಲ್ಲರೂ ಕೂಡ ಭೇದ ಭಾವ ಅನ್ನೋದು ಏನಿಲ್ಲ, ಎಲ್ಲರೂ ಕೂಡ ಮಾಡ್ಬೋದು. ಈಗ ಬೇರೆ ಕಡೆ ಎಲ್ಲ ಅವರು ಅಷ್ಟು ಅಮೌಂಟ್ ಕೊಟ್ಟಿದ್ದಾರೆ, ಇವ್ರು ಇಷ್ಟು ಅಮೌಂಟ್ ಕೊಟ್ಟಿದ್ದಾರೆ, ಆ ಥರ ಏನಿಲ್ಲ. ಇಲ್ಲಿ ಎಲ್ಲರೂ ಒಟ್ಟಾಗಿ ಸೇರಿ ಅಭಿಷೇಕನ ಮಾಡಲಿಕ್ಕೆ ಅವಕಾಶ ಇರುತ್ತೆ. ಹಾಗೆ ಲಾಸ್ಟಲ್ಲಿ ಎಲ್ಲ ಮುಗಿದ್ಮೇಲೆ ನಾವು ಕೂಡ ಈ ಥರ ನನಗೆ ಡ್ಯಾನ್ಸ್ ಎಲ್ಲ ಮಾಡ್ಲಿಕ್ಕೆ ಬರೋಲ್ಲ, ಸಿಂಪಲಾಗಿ ಹೇಗೋ ಒಂದು ಅವ್ರ ಜೊತೆ ಸೇರ್ಕೊಂಡು ಮಾಡಿದಷ್ಟೇ ಲಾಸ್ಟಲ್ಲಿ. ಸೊ ಎಲ್ಲ ಅವರೇ ಇರೋದ್ರಿಂದ ನನ್ನ ಫ್ರೆಂಡ್ ಒಬ್ಬರು ಇಲ್ಲಿ ಮಿಸ್ ಆಗಿದ್ದಾರೆ. ಅವರು ಬರೋಕ್ಕಾಗಿಲ್ಲ. ಸೊ ಅವರಿದ್ದಿದ್ರೆ ಇನ್ನೂ ಚೆನ್ನಾಗಿ ಎಂಜಾಯ್ ಮಾಡ್ಬೋದಾಗಿತ್ತು, ಬಟ್ ಅವ್ರು ಬಂದಿಲ್ಲ. ಹಾಗಾಗಿ ಸೊ ನಾವು ಕೂಡ ಸಿಂಪಲಾಗೆಲ್ಲ ಮುಗಿಸಿ ಇನ್ನೇನು 10 ಗಂಟೆ ಆಗ್ತಾ ಬಂತು. ಹಾಗೆ ಅಭಿಷೇಕ ಮಾಡಿಸೋರು ಮಾಡ್ತಾಯಿದ್ರು. ಹಾಗೆ ನಮ್ಮ ಪ್ರಭುಗಳಂತೂ ಬಿಂದಾಸಾಗಿ ತುಂಬ ಎಂಜಾಯಬಲ್ ಆಗಿ ಈ ಮೂಮೆಂಟ್ನ ಮಿಸ್ ಮಾಡ್ಕೊಳ್ದಲ್ಲೇ ಆರಾಮಾಗಿ ಡ್ಯಾನ್ಸ್ನ ಕೂಡ ಮಾಡ್ತಿದ್ದಾರೆ. ಕೃಷ್ಣನಲ್ಲಿ ಅವರು ತಲ್ಲೀನರಾಗ್ಬಿಟ್ಟಿದ್ದಾರೆ. ಇವತ್ತೆಲ್ಲ ಅವ್ರಿಗೆ ತುಂಬಾ ಕೃಷ್ಣ ಕಾನ್ಷಿಯಸ್ ಅಂತ ತುಂಬಾ ಇದೆ ಇವತ್ತು. ಇವರೆಲ್ಲರೂ ಅಷ್ಟೇ ತುಂಬ ಎಂಜಾಯ್ ಮಾಡಿಕೊಂಡು ಕೃಷ್ಣ ಜನ್ಮಾಷ್ಟಮಿನ ಆಚರಿಸ್ತಾರೆ. ಹಾಗೆ ನಾವು ಅವ್ರಗಳ ಜೊತೆ ಭಾಗವಹಿಸ್ತೀವಿ. ಬಟ್ ನನಗೆ ಯಾಕೋ ಸಾಕಾದಂಗಾಯಿತು. ಸೊ ಅದಕ್ಕೆ ನಾನು ಹೋಗಿ ಫ್ರೆಂಡ್ ಜೊತೆ ಕೂತ್ಕೊಂಡಿದ್ದಾಯಿತು. ಯಾಕೆಂದರೆ ಸ್ವಲ್ಪ ಓಡಾಡಿದ್ವಲ್ಲ, ಹಾಗಾಗಿ ಸ್ವಲ್ಪ ಟಯರ್ಡ್ ಕೂಡ ಆಗಿತ್ತು. ಹಾಗೆ ನಾವು ನೈಟ್ ಊಟನ ಮುಗಿಸಿ ನಾನು ನನ್ನ ಫ್ರೆಂಡ್ಸ್ ಎಲ್ಲ ಮನೆಗೆ ಹೋಗೋವಂಥದ್ದಾಯಿತು. ಸೊ ಇಲ್ಲಿಗೆ ವ್ಲಾಗ್ನ ಮುಗಿಸ್ತಿದ್ದೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬಾಯ್ ಎಲ್ರಿಗೂ.